ಮಾಡಿದಂತ ಪ್ರೇಮಾ ಟೀಚರ್ ಮತ್ತು ಸಾವಿತ್ರಿ ಟೀಚರ್ ಅವರಿಗೆ ಧನ್ಯವಾದಗಳು. ಈ ಒಂದು ಕವನ ವಾಚನ ಎಲ್ಲರೂ ಹೇಳಿದ್ರು. ಇದ್ರೊಳಗ ಸಬ್ಜೆಕ್ಟ್ ಬಂದು ತಂದೆ ಇತ್ತು, ತಾಯಿ ಇತ್ತು, ಗುರು, ಸೈನಿಕ, ಶಾಲೆ, ಮರ, ರೈತ, ಶಿಕ್ಷಣ, ಯುದ್ಧ, ಅನಕ್ಷರತೆ, ಒಟ್ಟು 10 ಇತ್ತು. ಎಲ್ಲರೂ ಯಾವ್ದು ಮಾಡಿದ್ರಿ? ಬರೇ ತಾಯಿ ಅಷ್ಟ. ತಾಯಿ ಎಲ್ಲಾರು ಇಂಪಾರ್ಟೆಂಟ್, ಹೌದು ಗೊತ್ತೈತಿ. ಬಟ್ ಸಬ್ಜೆಕ್ಟ್ ಒಳಗೆ ನೀವ್ ಏನ್ ಮಾಡ್ಬೇಕ? ಬದಲಾವಣೆಗಳನ್ನ ತಗೋಬೇಕು. ಒಬ್ಬರಿಗಿಂತ ಒಬ್ರು ಏನ್ ಮಾಡ್ಬೇಕ? ಚಂದ ಹೇಳ್ಬೇಕು. ಹೇಳಿದ್ರಿ, ಎಲ್ಲಾರು ಚೆನ್ನಾಗಿ ಹೇಳಿದ್ರಿ. ಆದ್ರ ಶಿಕ್ಷಣನೂ ಅಷ್ಟೇ ಇಂಪಾರ್ಟೆಂಟ್, ಶಾಲೆನೂ ಅಷ್ಟೇ ಇಂಪಾರ್ಟೆಂಟ್, ರೈತನೂ ಅಷ್ಟೇ ಇಂಪಾರ್ಟೆಂಟ್. ಎಲ್ಲರೂ ಒಬ್ಬೊಬ್ರು ಒಂದೊಂದ ತಗೊಂಡಿದ್ರೆ ಇನ್ನೂ ಚೆನ್ನಾಗಿ ಆಗ್ತಿತ್ತೆ. ಎಲ್ಲಾರು ಏನ್ ಮಾಡಿದ್ರಿ? ಬರೇ ತಾಯಿ, ಗುರು, ಶಿಕ್ಷಣ, ಇವು 3 ಬಗ್ಗೆ ಅಷ್ಟೇ ಮಾತಾಡಿದ್ರಿ. ಹೌದಾ? ಎಲ್ಲರೂ ಒಂದೊಂದು ಅಥವಾ 2 ಮಾಡಿದ್ರೆ ಎಲ್ಲಾ ಟಾಪಿಕ್ನು ಕವರ್ ಆಗ್ತದೆ. ಎಲ್ಲಾರು ಚೆನ್ನಾಗಿ ಮಾತಾಡಿದ್ರಿ. ಎಲ್ಲರಿಗೂ ಧನ್ಯವಾದಗಳು. ಇನ್ನ ಈ ಒಂದು ಸ್ವರಚಿತ ಕವನ ವಾಚನ ಕನ್ನಡ ಸಂಘದಲ್ಲಿ ಯಾಕೋ ಸಂಖ್ಯೆ ಕಡಿಮೆ ಕಾಣ್ತದೆ. ಏನು ಅಬ್ಸೆಂಟ್ ಅದಾರೋ, ಏನು ಬಂದವ್ರ ಮನೆಗೆ ಹೋಗ್ಯಾರೋ ಏನು ಅಂತ ಗೊತ್ತಿಲ್ಲ. ಬಂದವ್ರ ಮನೆಗೆ ಹೋಗ್ಯಾರ ಅಂದ್ರ ಹೇಳಿದ್ರಿ. ನಾನು ನಿನ್ನ ಟೀಚರ್ ಹಾಕ್ಯಾರ ಇಲ್ಲ, ಹಾಕ್ಯಾರ ಗ್ರೂಪ್ ಒಳಗೆ ಹಾಕ್ಯಾರ ಕಾರ್ಯಕ್ರಮ ಐತಿ ಅಂತೇಳಿ. ಆ ಕಾರ್ಯಕ್ರಮಕ್ಕ ಎಲ್ಲಾರು ಟೈಮ್ ಕೊಡ್ಬೇಕು, ಸಮಯವನ್ನ ಕೊಡ್ಬೇಕು. ಕ್ಲಾಸ್ ಇರ್ತೈತಿ ಇಲ್ಲ ಅಂತಲ್ಲ, ಅಭ್ಯಾಸ ಮಾಡ್ಬೇಕು. ಇಂಥ ಮತ್ತು ಕನ್ನಡ ಸಂಘಗಳನ್ನ ಮಾಡಿರೋದು ಎದಕ್ಕ? ವಿಷಯಗಳ ತಿಳ್ಕೊಳ್ಬೇಕು, ಗೊತ್ತಾಗ್ಬೇಕು ಅನ್ನೋ ಒಂದು ಕಾರಣದಿಂದ. ಇದರೊಳಗೆ ನೀವೇನ್ ಮಾಡ್ಬೇಕು? ಹೆಚ್ಚು ಭಾಗವಹಿಸ್ಬೇಕು. ಎಲ್ಲಾ ವಿದ್ಯಾರ್ಥಿಗಳು ನೋಡಿ ಹೇಳುವಂತ ಕಾರ್ಯಕ್ರಮದೊಳಗ ನೋಡಿ ಹೇಳ್ಬೇಕ. ಹೇಳಾದಂತ ಇವೇನು ಓನಾಗಿ ಹೇಳ್ಬೋದು. ಹೌದಾ? ತಾಯಿ ಬಗ್ಗೆ ಹೇಳ್ಬೋದು, ತಂದೆ ಬಗ್ಗೆ ಹೇಳ್ಬೋದು, ಶಾಲೆಯ ಬಗ್ಗೆ ಹೇಳ್ಬೋದು, ಮರದ ಬಗ್ಗೆ, ಆ ಮರದ ಬೆಲೆ ಏನೈತೆ ಅನ್ನೋದು ಅದ್ರ ಬಗ್ಗೆ ಮಾತಾಡ್ಬೋದು. ಸಾಕಷ್ಟು ವಿಷಯಗಳಿವೆ. ಏನ್ ಮಾಡ್ತೀರಿ? ಬರ್ಕೊಂಡು ಬರ್ತೀರಿ, ನೋಡ್ತೀರಿ, ಹೇಳ್ತೀರಿ. ಅದ್ರೊಳಗೆ ಒಬ್ರು ನೋಡ್ಲಾಗ ಒಬ್ರು ಹೇಳಿ, ಒಂದೇ ಹೇಳ್ರಿ. ಅದನ್ನ ಏನ್ ಹೇಳ್ರಿ? ಕರೆಕ್ಟಾಗಿ ನೀಟಾಗಿ ಹೇಳ್ರಿ. ಈ ಒಂದು ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿರುವಂತಹ ವಿದ್ಯಾರ್ಥಿನಿ ದೀಪಾ ತಂಗಡಿ. 10ನೇ ಅ ವರ್ಗದ ವಿದ್ಯಾರ್ಥಿ ದೀಪಾ ತಂಗಡಿ. ಅದೇ ರೀತಿಯಾಗಿ 2ನೆಯ ಸ್ಥಾನವನ್ನ ಪಡೆತಕ್ಕಂತ ವಿದ್ಯಾರ್ಥಿಗಳು ಇಬ್ಬರಿದಾರ. ಆಕಾಶ್ ಆಮೇಲೆ ಶಾಲಿನಿ, ಇಬ್ರು 2ನೇ ಸ್ಥಾನವನ್ನ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು 3ನೆಯ ಸ್ಥಾನವನ್ನ ಸರಸ್ವತಿ ಆಮೇಲೆ ಕೃತಿಕಾ ಖಂಡೇಕರ್ 3ನೆಯ ಸ್ಥಾನವನ್ನ ಕೂಡ ಧನ್ಯವಾದಗಳು. ಬಂದಿಲ್ಲಕ್ಕೆ ಫಲಿತಾಂಶವನ್ನು ಪ್ರಕಟಣೆ ಮಾಡಿದ ತೀರ್ಪುಗಾರರಿಗೆ ಧನ್ಯವಾದಗಳು. ಈಗ ವಂದನಾ